ಏನ್ರಿ ಮಾಡ್ತಿದ್ದೀರಾ? ನಿದ್ರೆ ಬರ್ದಿರೋಕ್ಕೆ ಈ ರೀತಿ ಎಲ್ಲ ಸರ್ಕಸ್ ಮಾಡಬೇಕು. ಆದರೆ ನೀವು ನಿದ್ದೆ ಬಿಡಕ್ಕೆ ನಾನು ಬಿಡಲ್ಲ. ನೀವು ನಿದ್ದೆ ಬಿಟ್ಟು ಕಣ್ಣ ಕೆಂಪು ಮಾಡ್ಕೊಂಡ್ರೆ ಪರವಾಗಿಲ್ವಾ ಪತಿದೇವ್ರೆ? ನೋಡಿ, ಹಾಗೆಲ್ಲ ಗಂಡನಿಗೆ ತಿರುಗಿ ಪ್ರಶ್ನೆ ಮಾಡಬಾರ್ದು. ಅದೆಲ್ಲ ಹಳೆ ಕಾಲ ಆಯ್ತು. ನೀವು ಊಟ ಮಾಡಿಲ್ಲ ಅಂತ ಗೊತ್ತು, ಮೊದಲು ಮನೆಗೆ ಹೋಗಿ ಆರಾಮಾಗಿ ಊಟ ಮಾಡ್ಕೊಂಡು ಮಲ್ಕೊಳ್ಳಿ. ನಾನಲ್ಲ, ನೀವು ಮನೆಗೆ ಹೋಗ್ಬೇಕು. ಇವತ್ತಿನ ನೈಟ್ ಡ್ಯೂಟಿ ನಾನು ಮಾಡ್ತೀನಿ. ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಮಾಡಿದ್ದೀರಾ. ಕಣ್ಣು ನೋಡಿ ಹೇಗೆ ಒಳಗಡೆ ಹೋಗಿದೆ. ಇನ್ನು ಸ್ವಲ್ಪ ಹೊತ್ತು ಹೋದ್ರೆ ನಿಮ್ಮ ಕಣ್ಣ ಹುಡ್ಕೋದಕ್ಕೆ ಸರ್ಚ್ ಟೀಮ್ ಕರೆಸ್ಬೇಕಾಗುತ್ತೆ. ಏನೋ ಒಂದು ಹೇಳಿ ಅಮರ್ಸ್ತೀರಾ. ನನಗೇನು ಸುಸ್ತಾಗಿಲ್ಲ, ನಾನು ಇಲ್ಲೇ ಇರ್ತೀನಿ. ನನ್ನ ಸುರದ್ರೂಪಿ ಹೆಂಡತಿ ಮುಖ ಯಾವಾಗಲೂ ಫಳಫಳ ಅಂತ ಹೊಳಿತಾ ಇರಬೇಕು ಅನ್ನೋದೇ ಈ ಬಡಪಾಯಿ ಗಂಡನ ಬೇಡಿಕೆ. ಸೊ ಈಗ ಹೋಗಿ ಮಲ್ಕೊಳ್ಳಿ. ಹಾಗಾದ್ರೆ ಕೇಳಿಸ್ಕೊಳ್ಳಿ ನನ್ನ ಬಡಪಾಯಿ ಪತಿದೇವ್ರೆ, ನಿಮ್ಮನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನೀವೆಲ್ಲೋ ನಾನಲ್ಲಿ. ಇಷ್ಟು ಹಠ ಮಾಡ್ತಿರಲ್ಲ. ಮತ್ತೆ ನೀವು ಮಾಡ್ತಿರೋದೇನು? ಅಂತಿದ್ದೇವ್ರೆ, ನಾವು ಗಂಡು ಮಕ್ಕಳು ಹಾಗೂ ಹೀಗೂ ಅಡ್ಜಸ್ಟ್ ಮಾಡ್ಕೋತೀವಿ. ಆದರೆ ಹೆಣ್ಣಿನ ಶರೀರ ಸ್ವಲ್ಪ ಸೂಕ್ಷ್ಮ ಇರುತ್ತೆ. ಚೆನ್ನಾಗಿ ರೆಸ್ಟ್ ಮಾಡೋದು ಕೂಡ ಇಂಪಾರ್ಟೆಂಟೇ. ಫ್ರೆಶ್ ಆಗಿ ಬೆಳಗ್ಗೆ ಬನ್ನಿ, ಹೋಗಿ. ಕಷ್ಟ ಇರಲಿ ಸುಖ ಇರಲಿ, ನಿಮ್ಮ ಜೊತೆಗೆ ಇರಬೇಕು ಅಂತ ನಾನು ಡೀಲ್ ಮಾಡ್ಕೊಂಡಾಗಿದೆ. ನಾನು ಅಜ್ಜಿ ಮನೆಗೆ ಹೋದಾಗ ನನ್ನನ್ನು ಒಂದು ಕ್ಷಣ ಕೂಡ ಬಿಡದೆ ನನ್ನನ್ನು ಕಾಡಿದ್ರಿ. ಈ ಕಷ್ಟ ಇದೆ ಅನ್ನುವಾಗ ನನ್ನನ್ನು ದೂರ ಓಡಿಸ್ತಿದ್ದೀರಲ್ಲ. ಇದನ್ನ ಪ್ರೇಮದ ನ್ಯಾಯಾಲಯದಲ್ಲಿ ಅಪರಾಧ ಎಂದು ಪರಿಗಣಿಸಲಾಗಿದೆ. ಹಾಗೂ ಅಪರಾಧಿಯಾದ ನಿಧಿಗೆ ಮನೆ ಹೋಗುವ ಶಿಕ್ಷೆ ವಿಧಿಸಲಾಗಿದೆ. ನೋಡಿ ಲೈಟ್ ಹೌಸ್, ನಾವಿಬ್ರು ಸುಸ್ತಾಗ್ಬಿಟ್ರೆ ಬೆಳಗ್ಗೆ ಬರೋ ಪೇಷಂಟ್ಗೆ ಅಟೆಂಡ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಯಾರು ಒಬ್ರಾದ್ರೂ ಆಕ್ಟಿವ್ ಆಗಿರ್ಬೇಕಲ್ವಾ? ಆದ್ರೂ ಹೋದ್ರೂ ಏನೂ ಇಲ್ಲ. ನೀವೊಂದು ಪ್ರೀತಿಸ್ತೀರ ತಾನೇ? ಇದನ್ನ ಕೇಳೋ ಪ್ರಶ್ನೆನಾ? ಅಂದಮೇಲೆ ಮನೆಗೆ ಹೋಗಿ ರೆಸ್ಟ್ ಮಾಡಿ ಆರಾಮಾಗಿ ಬನ್ನಿ. ಇಲ್ಲ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ಕೋತೀನಿ. ಇದಕ್ಕೆ ಬ್ಲ್ಯಾಕ್ ಮೇಲ್ ಅಂತಾರೆ. ಇದು ಲವ್ ಬ್ಲ್ಯಾಕ್ ಮೇಲ್. ಪ್ರೀತಿಲಿ ಏನು ಬೇಕಾದ್ರೂ ನಡೆಯುತ್ತೆ ಅಂತ ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ. ನಿಮ್ಗೆ ಗೊತ್ತಿಲ್ವಾ? ನಿಮಗೆ ಯಾವಾಗ ಹೇಳಿದ್ನು? ಅದು ಯಾವಾಗ ಹೇಳಿದ ಅಂತ ರಿಸರ್ಚ್ ಮಾಡಿ ನಾಳೆ ಬೆಳಗ್ಗೆ ನೀವು ವಾಪಸ್ ಬರ್ತೀರಲ್ಲ, ಆಗ ಹೇಳ್ತೀನಿ. ಈಗ ನೀವು ಹೊರಡಬೇಕು. ಕಮಾನ್. ನಾನು ಹೊರಡ್ಲೇಬೇಕಾ? ಎಸ್. ಸರಿ, ಟೈಮ್ ಸಿಕ್ಕಿದಾಗ ರೆಸ್ಟ್ ಮಾಡಬೇಕು. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೂತಿರಬಾರ್ದು. ಓಕೆನಾ? ಓಕೆ. ಓಕೆ, ಬಾಯ್ನಾ? ಬಾಯ್, ಹೊರಡಿ. ನಿಜವಾಗ್ಲೂ ನೀವು ನನ್ನ ಬರೀ ಕೈಲೇ ಕಳಿಸ್ತಿದ್ದೀರಾ? ಏನು ಕೊಡಲ್ವಾ? ಹಾಂ ತಗೊಳ್ಳಿ. ಯು ಕ್ಯಾನ್ ಲೀವ್ ನೌ. ತುಂಬ ಬುದ್ಧಿವಂತ ನೀವು. ಹಾಸ್ಪಿಟಲ್ ರೀ ಇದು. ರಪ್ಪ ಅಂತ ಕೊಡಿ, ಟಪ್ ಅಂತ ಹೋಗ್ಬಿಡ್ತೀನಿ. ಇಲ್ಲ ಅಂದ್ರೆ ನಾನು ಹೋಗಲ್ಲ. ನಾಳೆ ಬೆಳಗ್ಗೆ ತನಕ ಆಕ್ಟಿವ್ ಆಗಿರೋಕೆ ಸಾಕು. ಸೇಮ್ ಹಿಯರ್. ಗುಡ್ ನೈಟ್. ಕೂತ್ಕೊಳ್ಳಿ. ಆದ್ರೆ ರೆಸ್ಟ್ ಮಾಡಬೇಕು. ಬಾಯ್. ಬಾಯ್. ನಿಧಿ, ನಿನ್ಗೋಸ್ಕರನೇ ಕಾಯ್ತಿದ್ದೆ. ಯಾಕೆ ಇಷ್ಟು ಲೇಟ್ ಆಯ್ತು? ಸರಿ, ಫ್ರೆಶ್ ಅಪ್ ಆಗ್ಬಿಡ್ಬಾ. ಸುಸ್ತಾಗಿರುತ್ತೆ ನಿನಗೆ, ಊಟ ಬಡಿಸ್ತೀನಿ. ಅಮ್ಮ, ನೀವಿನ್ನ ಮಲ್ಗಿಲ್ವಾ? ಯಾಕೆ ಕಾಯ್ತಾ ಇದ್ದೀರಾ? ನೀವಿಬ್ರು ಬರ್ದೆ, ಊಟ ಮಾಡ್ದೆ, ನಂಗೆ ನಿದ್ದೆನಾದ್ರೂ ಬರುತ್ತಾ? ಕರ್ಣ ಬರ್ಲಿಲ್ವಾ? ಅವ್ರಿಗಿವತ್ತು ನೈಟ್ ಡ್ಯೂಟಿ ಇದೆ. ಡ್ಯೂಟಿ ಡಾಕ್ಟರ್ಸ್ ಇರ್ತಾರಲ್ವಾ? ಹಾಗಲ್ಲ, ಏನೋ ಮೇಜರ್ ಕೇಸ್ ಇತ್ತು, ಅದಕ್ಕೆ ಅವರೇ ಇದ್ದಾರೆ. ಹೌದಾ? ಆದ್ರೂ 24 ಗಂಟೆ ಕೆಲಸ ಮಾಡ್ತಿದ್ರೆ ಆರೋಗ್ಯ ಏನಾಗ್ಬೇಡ. ಬೇರೆ ಡಾಕ್ಟರ್ಸೇ ಇರ್ಲಿಲ್ವಾ? ಹಾಗಲ್ಲ, ಕೆಲವೊಂದು ಡ್ಯೂಟಿ ಡಾಕ್ಟರ್ಸ್ ರಜಾ ಹಾಕಿದ್ರು. ತುಂಬ ಜನ ಸ್ಟಾಫ್ ಕೂಡ ಇರಲಿಲ್ಲ. ಇಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ಇದನ್ನೆಲ್ಲ ಮುಂಚೆನೆ ಪ್ಲಾನ್ ಮಾಡ್ಬೇಕಲ್ವಾ? ಇವಾಗ ನೋಡು ಕರ್ಣಂಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ. ಅವ್ರು ಹೇಗೆ ಪ್ಲಾನ್ ಮಾಡ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ ಅಮ್ಮ. ನಾನು ಈಗಷ್ಟೇ ಜಾಯ್ನ್ ಆಗಿರೋದಲ್ವಾ. ನಿಧಿ, ನನಗೊಂದು ಅನುಮಾನ ಕಾಡ್ತಿದೆ, ಕೇಳಲ್ಲ? ಕೇಳಿ ಅಮ್ಮ. ಇವತ್ತು ನಾನು ಅತ್ತೆ ಹಾಸ್ಪಿಟಲಿಗೆ ಬಂದಾಗ ನೀನು ಕರ್ಣ ನಾರ್ಮಲ್ ಆಗಿದ್ರಿ ಅಂತ ನನಗನ್ಸ್ಲಿಲ್ಲ. ಹೇಗಾದರೂ ಮಾಡಿ ನಮ್ಮಿಬ್ರನ್ನ ಅಲ್ಲಿಂದ ಬೇಗ ಕಳಿಸ್ಬೇಕು ಅನ್ನೋ ಆತರ ಇತ್ತು. ಅದರಲ್ಲೂ ಆ ಮ್ಯಾನೇಜರ್ ಮಾತಾಡಿದ ರೀತಿ ನಂಗೆ ಸ್ವಲ್ಪನೂ ಸರಿ ಅನಿಸ್ಲಿಲ್ಲ. ಯಾಕೋ ತುಂಬ ವಿಚಿತ್ರ ಅನಿಸ್ಬಿಡ್ತು. ನಿಜ ಹೇಳ, ಇದು ನಮ್ಮ ಆಸ್ಪತ್ರೆನಾ ಅಂತ ಅನುಮಾನ ಬರುವಷ್ಟು ಬದಲಾವಣೆ ಇತ್ತು. ಅಯ್ಯೋ ಅಮ್ಮ, ನೀವ್ಯಾಕೆ ಹಾಗೆಲ್ಲ ಅನ್ಕೋತಿದ್ದೀರಾ? ನಾನು ಹೇಳಿದ್ನಲ್ಲ,
ಅವರು ಶೂಟಿಂಗ್ ಜನ, ಅದರಲ್ಲೂ ಆ ಮ್ಯಾನೇಜರ್ ಇದ್ದಾನಲ್ಲ, ಅವ್ರು ಮಾತಾಡದೆ ಸ್ವಲ್ಪ ರಫು. ನಾಳೆ ಹಾಸ್ಪಿಟಲಲ್ಲಿ ನಿಜವಾಗ್ಲೂ ಶೂಟಿಂಗ್ ಇದೆಯಾ? ಹೌದಮ್ಮ, ಯಾಕೆ? ಸತ್ಯ ಹೇಳು ನಿಧಿ, ಆಸ್ಪತ್ರೆಯಲ್ಲಿ ಏನೋ ದೊಡ್ಡ ಸಮಸ್ಯೆ ಆಗಿದೆ ಅಂತ ನನ್ಗನ್ಸ್ತಿದೆ. ಏನದು? ಏನದ್ಕೆ ನೀವು? ನಾಳೆ ಹಾಸ್ಪಿಟಲಲ್ಲಿ ಶೂಟಿಂಗ್ ನಡೀತಾ ಇರೋದು ನಿಜಾನೇ. ಅದಕ್ಕೆ ನಾನೇ ಪರ್ಮಿಷನ್ ಕೊಟ್ಟಿದ್ದೀನಿ. 1 ವಾರ ಶೂಟಿಂಗ್ ಮಾಡ್ಕೋತಾರಂತೆ. ನಿಮ್ಗೆ ಯಾಕೆ ಡೌಟ್ ಬರ್ತಿದ್ಯೋ ನಂಗೆ ಅರ್ಥ ಆಗ್ತಿಲ್ಲ. ಕೆಲವು ಸತಿ ಹೀಗೆ ಅಂತ ಸ್ಪಷ್ಟವಾಗಿ ಹೇಳಕ್ಕಾಗಲ್ಲ, ಆದ್ರೆ ಮನ್ಸಿಗನ್ಸುತ್ತಲ್ಲ. ಬಂದ್ ಹೋಗಿದ್ದಕ್ಕೆ ಯಾಕೋ ಏನೋ ಅಲ್ಲಿ ಏನೂ ಸರಿ ಇರ್ಲಿಲ್ಲ ಅನ್ಸ್ಬಿಡ್ತು. ಡೋಂಟ್ ವರಿ ಅದಕ್ಕೆ, ಹಾಗೇನೂ ಇಲ್ಲ. ನೀವು ಟೆನ್ಷನ್ ಮಾಡ್ಕೋಬೇಡಿ. ಏನೋಪ್ಪ, ಎಲ್ಲರೂ ಚೆನ್ನಾಗಿದ್ರೆ ನನ್ಗಷ್ಟೇ ಸಾಕು. ನೀವೆಲ್ಲ ಹಾಸ್ಪಿಟಲ್ಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದೀರಾ. ಏನು ಸಮಸ್ಯೆ ಆಗದೆ ಇರಲಿ ಅನ್ನೋದೇ ನಾನು ಬಯಸೋದು. ಸರಿ ನಿಧಿ, ನೀನು ಹೋಗಿ ಫ್ರೆಶ್ ಅಪ್ ಆಗ್ಬಾ, ನಾನು ಊಟ ಬಡಿಸ್ತೀನಿ. ಸರಿ ಅಮ್ಮ. ಕರ್ಣ ಸರ್, ನೀವು ಅರ್ಜೆಂಟಾಗಿ ಲೇಬರ್ ವಾರ್ಡಿಗೆ ಬರಬೇಕು. ಎಮರ್ಜೆನ್ಸಿ ಡೆಲಿವರಿ ಕೇಸ್ ಬಂದಿದೆ ಸರ್. ಕರ್ಣ ಸರ್, ಇನ್ನೂ 2 ಎಮರ್ಜೆನ್ಸಿ ಕೇಸ್ ಬಂದಿದ್ದಾವೆ. 2 ಒಟ್ಟಿಗೆ ಬಂದಿದ್ಯಾ? ಯಾವ್ದಾದ್ರು ಸ್ವಲ್ಪ ವೇಟ್ ಮಾಡ್ಬೋದಾ? ಒಬ್ಬರ ಕಂಡೀಷನ್ನು ತಕ್ಷಣ ಅಟೆಂಡ್ ಮಾಡಬೇಕು, ಇನ್ನೊಬ್ಬರನ್ನ ಹಬ್ಬ ಅಂದರೆ ಒಂದು ಅರ್ಧ ಗಂಟೆ ಮ್ಯಾನೇಜ್ ಮಾಡ್ಬೋದು ಸರ್. ಸರಿ, ಒಂದು ಕೆಲಸ ಮಾಡಿ, ಅದ್ರಲ್ಲಿ ಎಮರ್ಜೆನ್ಸಿ ಯಾವುದಿದೆ ಮುಂಚೆ ಅದು ಅಟೆಂಡ್ ಮಾಡ್ತೀನಿ, ಆಮೇಲೆ ಇನ್ನೊಂದು ನೋಡ್ತೀನಿ. ನೀವು OT ರೆಡಿ ಮಾಡ್ಕೊಳ್ಳಿ. ಓಕೆ ಸರ್. ಕರ್ಣ ಸರ್, ಎಮರ್ಜೆನ್ಸಿ 4 ಕೇಸ್ ಬಂದಿದೆ, ಬೇರೆ ಡಾಕ್ಟರ್ಸ್ ಇಲ್ಲ, ಏನ್ ಮಾಡೋದು? ಏನು 4 ಕೇಸಾ? ಅಂದರೆ 6 ಕೇಸು. ಕರ್ಣ ಸರ್, ಇದು ಹೇಗಾಗತ್ತೆ? ಅಲ್ಲಿಗೆ ಒಂದೇ ಸರಿಗೆ 7 ಕೇಸು. ಯಾಕೋ ಇದ್ಯಾವುದು ಮಾಮೂಲಿ ಥರ ಅನಿಸ್ತಾ ಇಲ್ವಲ್ಲ ಸರ್? ಇಷ್ಟು ಕೇಸ್ ಒಟ್ಟಿಗೆ ಹೇಗೆ ಹ್ಯಾಂಡಲ್ ಮಾಡೋದು? ತಾತ, ನೀವು ಹೇಳಿದ್ನ ಫಾಲೋ ಮಾಡೋದಷ್ಟೇ ನಂಗೆ ಉಳಿದಿರೋ ದಾರಿ. ಸಂದರ್ಭ ಎಷ್ಟೇ ಸವಾಲು ಕೊಡಲಿ, ಮನಸ್ಸು ಶಾಂತವಾಗಿ ಇಟ್ಕೊಂಡ್ರೆ ಅದನ್ನು ಸಾಧಿಸೋಕ್ಕಾಗುತ್ತೆ. ನನ್ನಿಂದ ಮಾಡೋಕ್ಕಾಗಲ್ಲ ಅಂತ ಕೈ ಚೆಲ್ಲೋ ಸಮಯಕ್ಕೆ ಎಲ್ಲವನ್ನೂ ನಿಭಾಯಿಸ್ತೀನಿ ಅನ್ನೋ ಛಲ ಹುಟ್ಟಬೇಕು. ಅಷ್ಟು ಮಾಡಿದ್ರೆ ಕಷ್ಟ ಕೊಟ್ಟಿರೋ ಈ ಬದುಕೆ ಆ ಕಷ್ಟದಿಂದ ಹೇಗೆ ಹೊರಗಡೆ ಬರೋದು ಅಂತ ದಾರಿ ತೋರಿಸುತ್ತೆ. ಕರ್ಣ ಸರ್, ಏನು ಮಾಡೋದು? ಮಾಡೋಣ. ಅಷ್ಟು ಸರ್ಜರಿ ರೆಡಿ ಮಾಡ್ಕೊಳ್ಳಿ, ಒಂದಾದ್ಮೇಲೆ ಒಂದು ಎಲ್ಲ ಮಾಡ್ತೀನಿ. ಕ್ವಿಕ್, 1 ಸೆಕೆಂಡು ಟೈಮ್ ವೇಸ್ಟ್ ಮಾಡಬಾರ್ದು.